ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. 300 ವರ್ಷದ ಹಳೆಯ ಚೆನ್ನೆಮಣೆ ಹಾಗೂ ಚೌಕಾಬಾರ. ಅಲ್ಲ, ಅದಕ್ಕೆ ಚೆನ್ನೆಮಣೆ ಅಂತೀರ ನೀವು? ನಾವು ಚೆನ್ನೆಮಣೆ. ಈಗಿನ ಮಕ್ಳಿಗೆ ಇವೆಲ್ಲ ಇದೆಯೋ ಗೊತ್ತಿದೆಯೋ ಇಲ್ವೋ ದೇವರನೇ ಗೊತ್ತಿಲ್ಲ. ಬಟ್ ಈ ಚೌಕಾಬಾರದ ಮಣೆ ಎಷ್ಟು ಮುದ್ದಾಗಿದೆ ರೀ ಇದು. 300 ಇಯರ್ಸ್ ಮೇಲೇನೆ ಆಗಿದೆ. ತರಮ ಇದು ಬರುತ್ತೆ ಆಡಕ್ಕೆ ನಿಮ್ಗೆ? ಒಂದೊಂದ್ ಮನೆಗೆ 5-5 ಕಾಳು ಹಾಕ್ಬೇಕು. ಕರೆಕ್ಟ್. ಎಲ್ಲ ಫುಲ್ ಹಾಕ್ತೀರಾ? ಒಂದು ಮನೆಗೆ 5 ಕಾಳು ಹಾಕ್ಬಿಟ್ರೆ ಹೆಂಗೆ? ನಂದು ಆಗ್ಲಿ ಮುಗಿದೋದ್ರೆ ನೀನ್ ಆಡ್ಬೇಕು. ರೈಟ್ ಕಂಡ್ರು ಆಗತ್ತೆ ಕಣ ಈಗ. ಗೆದ್ದೆ ನಾನಿದು. ಹೌದಾ? ಈ 4 ಬಂತಲ್ಲ, ಗೆದ್ದೆ. ನೀನಾಡು. ನೋಡಿ, ನಿಜವಾಗ್ಲೂ ಈ ಆಟಗಳ ದೇವರೊಳಗೆ ಯಾರು ನೋಡೂ ಇರಲ್ಲ, ಆಡೂ ಇರಲ್ಲ. ಬಟ್ ಹಳ್ಳಿಗೆ ಹೋದ್ರೆ ಅಥವಾ ಊರ್ ಕಡೆ ಹೋದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸಾಧ್ಯ ನೀವು ನಿಮ್ಮ ಮಕ್ಕಳುಗಳಿಗೆ ಈ ತರ ಆಟಗಳನ್ನ ಹೇಳ್ಕೊಡಿ. ತಾರಮನೆ ನೋಡಿ, ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಅಂಟಕಾಯಿ ನಾನ್ ಗೆದ್ದೆ ಕಣೆ, ಇಲ್ಲಿ ಹಾಕ್ದೆ ಕಣೆ ಅಂತ ಎಷ್ಟು ಮುದ್ದಾಗ ಆಡ್ತಾ ಇದ್ರು ನೋಡಿ. ನಿಜವಾಗ್ಲು ಇದು ಆಟ ಎಷ್ಟು ಸ್ಪೆಷಲ್. ಈ ಮನೆಗೆ 300 ವರ್ಷದ ಇತಿಹಾಸ ಇರುವಂತ ಒಂದು ಮನೆ ಮೇಲೆ ಆಟ ಆಡುವಂತದ್ದು ಇದೆಯಲ್ಲ, ಅದು ಇನ್ನೂ ಸ್ಪೆಷಲ್. ಅದು ಲೈಫ್ ಟೈಮ್ಗೆ ಒಂದು ಸ್ಪೆಷಲ್ ಇದು. ಅದಕ್ಕೋಸ್ಕರ ಸುಮ್ಮನೆ 1-2 ಕಾಯಿ ಹಿಂಗೆ ಹಾಕಿದೆ ನಾನು. ಅಟ್ಲೀಸ್ಟ್ ಈ ನೆನಪಿನಾರು ನಮ್ಮ ಜೊತೆಲಿ ಇರಲಿ ಅಂತ ಅನ್ನೋವಂಥದ್ದು. ಖಂಡಿತವಾಗ್ಲೂ ಈ ತರದ ಆಟಗಳನ್ನ ಆಡುವಂತ ಅಭ್ಯಾಸನ ಎಲ್ಲರೂ ಮಾಡಬೇಕು ಅಂತ ಅನ್ನೋವಂಥದ್ದು. ಖಂಡಿತ ಬಹಳ ಖುಷಿ ಆಯ್ತು. ಇನ್ನೊಂದು ಬಂದಿದೆ, ತೆಂಗಿನ ಗರಿದೇನೋ ಆಟ ಇದೆ. ಅದು ವಾಚ್ ಮಾಡ್ಕೊಳ್ಳೋದೇನು? ಅಲ್ಲಲ್ಲ, ಅದು ತೆಂಗಿನ ಗರಿದೇನದು? ಇದು ಪಿಪಿ ಮತ್ತೆ ಇದು ವಾಚ್. ಈಗ ಯಾರೋ ನೀವು ಹೇಳ್ದಂಗೆ ದೊಡ್ಡ 1,000 ರೂಪಾಯಿ 2,000 ರೂಪಾಯಿ ರಿಮೋಟ್ ಕಾರ್ ತಗೊಳೋದ್ರಲ್ಲ ಅದ್ರ ಮಜಾ ಸಿಗೋದಿಲ್ಲ. ಆವಾಗ ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಿ ತೆಂಗಿನ ಗರಿ ವಾಚು, ತೆಂಗಿನ ಗರಿ ಪಿಪಿ, ಮತ್ತೆ ತೆಂಗಿನ ಗರಿಯಿಂದ ಮಾಡ್ತಿದ್ದಂತ ಒಂದು ರಾಕೆಟ್ ಇದೆಯಲ್ಲ, ಅದ್ರ ಅನುಭವನೇ ಬೇರೆ. ಗರಿ ಪಿಪಿ, ತೆಂಗಿನ ಗರಿ ಪಿಪಿ ಹಾಗಲ್ಲ. ಇಲ್ಲೋದು ಇಲ್ಲಿ ಇಲ್ಲ ಮಗ ಎಲ್ಲಿಂದ ಊದ್ತವನೇ ಇದು. ಈ ನಾದಸ್ವರದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1-2 ಸತಿ ಒದ್ದೆ ಮಾಡ್ಕೊಂಡು ಊದ್ತಾರಲ್ಲ, ಹಂಗೆ ಮಾಡ್ಬೇಕು ಅದನ್ನ. ಇದು ಊದಾದ್ಮೇಲೆ ಒದ್ದೆ ಆಗ್ತಾ ಇದೆ. ಅಲ್ಲ, ಇವರು ತುಂಬಾ ಚೆನ್ನಾಗಿದ್ರು, ಬೇರೆ ತರ ಊದ್ತಾ ಇದ್ದಾರೆ ಇವರು ಅಂತಂದ್ರು. ಅಲ್ಲಿಗೆ ನಿಲ್ಸ್ಕೊಂಡಿದ್ದೆ ನಾನು. ಒಂದ್ ನಿಮಿಷ, ಲಾಯರ್ ಸಾಹೇಬ್ರೆ, ಅಮೂಲ್ಯ ಅವ್ರಿಗೆ ಒಂದು ವಾಚ್ ಕಟ್ಟಿ ನೋಡೋಣ. ನಾಡಿನ ಜನತೆ, ಈಗ ತೆಂಗಿನ ಗರಿಲಿ ವಾಚ್ ಮಾಡಾಯ್ತು, ಪಿಪಿ ಉದಾಯ್ತು. ಈಗ ಆಕಾಶಕ್ಕೆ ಲಾಂಚ್ ಮಾಡ್ತಾ ಇದೀವಿ ರಾಕೆಟ್. ಇಲ್ಲಿ ನೋಡಿ, ಈ ತರ ಹಿಡ್ಕೋಬೇಕು. ಈ ತರ ಹಿಡ್ಕೊಂಡು ಎಲ್ಲಿ ಹಿಡ್ಕೊಂಡು ಏನ್ ಬಿಟ್ರಿ ಸ್ವಾಮಿ? ಏನೋ ಆಯ್ತಲ್ಲ, ಸ್ಟೇಜ್ ಮೇಲೆ ಗೊತ್ತಾಗ್ಲಿಲ್ಲ ನಮ್ಗೆ. ಹಿಡ್ಕೋಬೇಕು ಅಂತ ರಪ್ ಅಂತ ಬಿಟ್ರು, ನಮ್ ರಾಕೆಟ್ ಹೋಯ್ತಿತ್ತು. ಇವಾಗ ಶರಣ್ ಸರ್ಕಲ್ ಬಿಡ್ಸೋಣ ಸರ್. ಬಿಡಿ ಸರ್, ಬಿಡಿತೀರಾ ಸರ್? ಯಾವ್ದಾರ ಈ ತರ ರಾಕೆಟ್ ದೇವರನ್ನ ಬಿಟ್ಟಿಲ್ಲಂತೆ. One, 2, 3, ಚೆನ್ನಾಗಿ, ಆಕ್ಚುಲಿ ಚೆನ್ನಾಗಿದೆ. ಕೊಡಿ. One, 2, 3. ಉಯ್, ಸೂಪರ್ ಕೊಡು ಸರ್. ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಸ್ಪೀಡಲ್ಲಿ ಓಡ್ತಾ ಈ ಸಣ್ಣ ಸುಖನೇ ಕಳ್ಕೊಂಡ್ಬಿಟ್ಟಿದೀವಿ ಅಂತ ಅನಿಸ್ತಾ ಇಲ್ವಾ ಸರ್? ನನಗೆ ಅದೇ ಅನ್ಕೊಂಡೆ. ಈ ವಾಚ್ ಹಾಕಿದ ತಕ್ಷಣ ನಿಜಕ್ಕೂ ಈ ಡಿಜಿಟಲ್ ವಾಚ್ಗಳು, ತುಂಬಾ ಎಕ್ಸ್ಪೆನ್ಸಿವ್ ಕಂಪನಿಗಳ ವಾಚ್ಗಳು, ಅವಾಗ ಎಂಥ ವಾಚ್ ಆದ್ರೂ ಕೂಡ ಸಮಯನ ನಾವು ಅಡ್ಜಸ್ಟ್ ಮಾಡ್ಕೊತಾ ಇರಬೇಕು. ಈ ತರದ ವಾಚ್ಗಳು ಎಲ್ಲಾ ಸಮಯನೂ ಒಳ್ಳೆಯ ಸಮಯನೇ ತೋರಿಸೋದು. ಅದಕ್ಕೆ ನಮ್ಮ ಹಿರಿಯರು ಎಷ್ಟೋ ವರ್ಷಗಳಿಂದ, 100 ವರ್ಷ 1000 ವರ್ಷಗಳಿಂದ ಇದನ್ನ ಕಂಡುಹಿಡಿದಿರುವಂತದ್ದು. ಬಹಳ ಬೇಜಾರಿನ
ಸಂಗತಿ ಏನು ಅಂತಂದ್ರೆ ಇದನ್ನ ಬಿಟ್ಟು ತುಂಬಾ ದೂರ ಬಂದ್ಬಿಟ್ವಾ ನಾವು ಅಂತ ಅನ್ನೋವಂಥದ್ದು. ಈಗಲೂ ಕೂಡ ನಿಮ್ಮಂಥವ್ರೆಲ್ಲ ಇದೀರಿ ಗೊತ್ತಾ, ಇಲ್ಲ ನಾವು ಎಷ್ಟೇ ದೂರ ಬಂದ್ರೂ ಕೂಡ ನಾವು ಅಲ್ಲಿ ಕನೆಕ್ಟೆಡ್ ಆಗಿದ್ದೀವಿ ಅಂತ ಮತ್ತೆ ಮತ್ತೆ ಈ ಥರದನ್ನೆಲ್ಲ ಈ ಥರದ ಸ್ಟೇಜ್ ಮೇಲೆ ತೋರಿಸೋವಂಥ ಮುಖಾಂತರ ನಾವು ಇನ್ನೂ ಅಲ್ಲೇ ಇದ್ದೀವಿ, ನಾವು ಅದನ್ನ ಮತ್ತೆ ಬೆಳೆಸ್ಕೊಂಡು ಹೋಗ್ತೀವಿ, ಮುಂದಿನ ಪೀಳಿಗೆಗೆ ನಾವು ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ಅಂತ ಅನ್ನೋದನ್ನ ಸಾರ್ತಾ ಇದೆ. ಬಹಳ ಖುಷಿ ಆಯ್ತು ಬಸ್, ನನಗೆ ನಿಜಕ್ಕೂ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಈ ಎಲ್ಲ ಪರಂಪರೆಗಳ ಜೊತೆ ಯಾಕೆ ಒಂದು ಫೋಟೋ ತೆಗಿಬಾರ್ದು? ಇದೊಂದು ವಿಶಿಷ್ಟವಾದ ಫೋಟೋ. ನಿನ್ನೆ ಮತ್ತು ಇವತ್ತು ನಡೆದಂತ ಅಜ್ಜಿ ಮನೆ ಸಂಭ್ರಮದಲ್ಲಿ ಅದ್ಭುತವಾದ ಅಜ್ಜಿ ಮನೆಗಳನ್ನ ನೋಡ್ಕೊಂಡ್ ಬಂದ್ವಿ. ಓವರಾಲ್ ಆಗಿ ಏನ್ ಅನ್ನಿಸ್ತು ತಾಲಮ್ಮ ನಿಮ್ಗೆ ಈ ಒಂದ್ 2 ಸಂಚಿಕೆ? ನಾವುಗಳೇ ಹೋಗಿರಲ್ಲ, ಎಷ್ಟೋ ದಿನಗಳ ಮೇಲೆ ಅಲ್ಲಿ ಹತ್ರನೇ ಇರುತ್ತೆ ಹಳ್ಳಿ. ಬಟ್ ಇವ್ರು ಎಲ್ಲರಿಗೂ ಹೋಗುವಂತ ಸೌಭಾಗ್ಯ ನಿಮ್ಗೆಲ್ರಿಗೂ ಸಿಕ್ತು. ಬಹುಶಃ ನನಗನ್ಸುತ್ತೆ ಈ 9 ಜೋಡಿಗಳು ಏನೋ ಪುಣ್ಯ ಮಾಡಿದ್ರು ಕಣೋ. ಎಕ್ಸಾಕ್ಟ್ಲಿ. ಮದುವೆ ಆಗೋದು, ನೆಂಟರು ಬರೋದು, ಮತ್ತೆ ಅಜ್ಜಿ ಮನೆಗೆ ಹೋಗೋದು ತುಂಬಾ ಖುಷಿ ಅನ್ನಿಸ್ತು. ಎಲ್ಲರೂ ಒಬ್ಬೊಬ್ರು ಒಂದೊಂದು ರೀತಿಯಾದ ಅನುಭವವನ್ನು ಕೊಟ್ರಿ. ಬಟ್ ಎಲ್ಲರೂ ಕೂಡ ನಿಮ್ಮ ಮನೆಗಳಿಗೆ ನಮ್ಮನ್ನ ಕರ್ಕೊಂಡು ಹೋದ್ರಿ. ಪ್ಲಾನ್ ಮಾಡಿದ್ದವರು ಮತ್ತೆ ಇದನ್ನ ಸಾಕಾರಗೊಳಿಸಿದ ಜಿ ಕನ್ನಡದ ನಾವು ನಮ್ಮವರು ಈ ಕಾರ್ಯಕ್ರಮದ ಎಲ್ಲ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ ಟೀಮ್ಗೆ, ಎಲ್ಲರಿಗೂ ಕೂಡ 100 ಸತಿ ಹೇಳ್ತೀನಿ, ತುಂಬಾ 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 ಥ್ಯಾಂಕ್ಸ್. ಥ್ಯಾಂಕ್ ಯು ತರಮ್ಮ. ಶರಣ್ ಸರ್, ಅಜ್ಜಿ ಮನೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಅಜ್ಜಿ ಅನ್ನುವ ಒಂದು ವ್ಯಕ್ತಿತ್ವನೇ ಸಂಭ್ರಮ, ಅದು ಸೆಲೆಬ್ರೇಷನ್. ಅದು ಅಜ್ಜಿನ ನೋಡಿ ಇಲ್ಲೆಲ್ಲರೂ ಕೂಡ ಅಜ್ಜಿಗೆ ಹೆಂಗ್ ಕನೆಕ್ಟ್ ಆಗಿ ಅಳು ಬರ್ತಾ ಇದೆ ಎಲ್ಲರಿಗೂ ಅಂತಂತಂದ್ರೆ ಅಜ್ಜಿಗಿರುವಂತ ಪ್ರೀತಿಯ ಶಕ್ತಿ ಅದು. ಯಾರ್ಯಾರು ಅಜ್ಜಿಯ ಮಡಿಲಿನಲ್ಲಿ ಬೆಳೆದಿದ್ದಾರೆ ಅವರೆಲ್ಲರೂ ಮಹಾನ್ ಪುಣ್ಯವಂತರು ಈ ಭೂಮಿ ಮೇಲೆ. ಮೊದಲನೆಯ ಸ್ಟೋರಿ ಟೆಲ್ಲರ್ ಯಾರು ನಮ್ಮಗಳಿಗೆ ಅಂತಂದ್ರೆ ನಮ್ಮ ಅಜ್ಜಿ. ಆ ಅಜ್ಜಿ ಹೇಳಿದ ಕಥೆಯ ಮುಖಾಂತರ ನಮಗೆ ನಮ್ಮ ಸಂಸ್ಕೃತಿ ಗೊತ್ತಾಗ್ತಾ ಹೋಗುತ್ತೆ, ನೀತಿ ಪಾಠಗಳು ಗೊತ್ತಾಗ್ತಾ ಹೋಗುತ್ತೆ. ಕಥೆ ಮುಖಾಂತರ ನಮಗೆ ನಾವೇನು ಅಂತ ಅನ್ನುವಂಥದ್ದು ಯಾವುದೇ ತಾರತಮ್ಯವಿಲ್ಲದೆ, ಯಾವುದೇ ತರದ ಭೇದ ಭಾವವಿಲ್ಲದೆ ಸೃಷ್ಟಿ ಮಾಡಿರುವಂತ ಒಂದು ಪ್ರಪಂಚದ ಅದ್ಭುತ ಸೃಷ್ಟಿ ಅಂತಂದ್ರೆ ಅಜ್ಜಿ. ನಾನು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ಳೋದು ಏನು ಅಂತಂತಂದ್ರೆ, ದಯವಿಟ್ಟು ಯಾರ್ಯಾರು ಈ ಟಿವಿಲಿ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಮಕ್ಕಳನ್ನ ಅಜ್ಜಿಯರ ಜೊತೆಯಲ್ಲಿ ಕನೆಕ್ಟ್ ಮಾಡುವಂತ ವಿಚಾರನ ದಯವಿಟ್ಟು ಎಲ್ಲೂ ಮಿಸ್ ಮಾಡಬೇಡಿ. ಯಾಕೆ ಅಂತ ಕೇಳಿ, ಒಂದು ಏಜಿನ ತನಕ ಮಾತ್ರ ನಿಮ್ಮ ಅಜ್ಜಿ ಅಜ್ಜರ ಜೊತೆಯಲ್ಲಿ ಕನೆಕ್ಟ್ ಆಗುವಂತ ಏಜ್ ಇರುತ್ತೆ. ಆ ಏಜ್ ದಾಟ್ತು ಅಂತ ಅನ್ಕೊಳ್ಳಿ, ಕನೆಕ್ಷನ್ ಸಿಗದೇ ಇಲ್ಲ ರೀ. ಅದು ಆ ಏಜ್ ಅಲ್ಲಿ ಆಗ್ಬೇಕು. ಈ ಟೆಂಡರ್ ಏಜ್ ಇದೆಯಲ್ಲ, ಈ ಏಜ್ ಅಲ್ಲಿ ಕನೆಕ್ಟ್ ಆದ್ರೆ ಮಾತ್ರ ಅಜ್ಜಿ ಅಜ್ಜನಿಗೆ ಕನೆಕ್ಟ್ ಆಗುತ್ತೆ. ಅದು ಮಿಸ್ ಆಯ್ತು ಅಂತಂದ್ರೆ ಜೀವನದಲ್ಲಿ ಮತ್ತೆ ಅವ್ರು ಕನೆಕ್ಟ್ ಆಗಲ್ಲ. ಸತ್ಯ. ಇವತ್ತು ನಿಜಕ್ಕೂ ಕೂಡ ಎಲ್ಲರೂ ಅವರವರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗಿದ್ದಂಥದ್ದು ನಾವು ನಮ್ಮವರು ಜೊತೆಯಲ್ಲಿ, ನಾವು ನಮ್ಮೂರು ಅಂದ್ರೆ ತಪ್ಪಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸಮೂಲ್ಯ, ನಾನು ಸ್ಟಾರ್ಟಿಂಗ್ ಬಂದಾಗ್ಲೇ ನನಗೆ ಭಾಳ ಏನಪ್ಪ ಇದು, ಈ ಥರ ಇಷ್ಟು ಒಳ್ಳೆ ಕಾನ್ಸೆಪ್ಟು, ಈ ಥರದ್ದು ಒಂದು ಕಾನ್ಸೆಪ್ಟೇ ನಾನು ಎಲ್ಲೂ ನೋಡಿಲ್ವಲ್ಲ. ಥ್ಯಾಂಕ್ ಯು ಜಿ. ನಾನು ಬಂದು ಒಂದು ರಿಯಾಲಿಟಿ ಶೋ ಮಾಡ್ತಿರೋದಕ್ಕೂ ನನಗೆ ಬಿಡಪ್ಪ ಸಾರ್ಥಕ ಆಯಿತು ಅಂತ ಅನಿಸ್ತು ನನಗೆ. ಯಾಕೆಂದರೆ ಈ ಥರದ್ದು ಒಂದು ಕಂಟೆಂಟು ಜನಗಳಿಗೆ ಹೋಗೋದಿದೆಯಲ್ಲ, ತಲುಪಿಸ್ತಾ ಇರೋ ರೀತಿ ಇದೆಯಲ್ಲ, ಸಚ್ ತುಂಬ ಒಳ್ಳೆ ಕಂಟೆಂಟ್ನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಒಳ್ಳೊಳ್ಳೆ ವಿಟಿಗಳನ್ನ ಮಾಡಿದ್ದಾರೆ. ಜೊತೆಗೆ ನಾನು ಅಜ್ಜಿ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಅಜ್ಜಿ ಇವತ್ತಿಗೂ ಪಾಪ ಅವರೆಲ್ಲ ಹೆಂಗೆ ಅಂದರೆ, ಇವಾಗ ನಾವೇನೋ ತಿಂತಾ ಇದ್ರೆ ಮಾಡ್ತಾ ಇದ್ರೆ ಒಂದು ಹಿಡಿತ ಮಾಡಿದ್ರು ಅವ್ರು ಏನೋ ಅವ್ರಿಗೋಸ್ಕರ ಯೂಸ್ ಮಾಡ್ಕೊಳ್ಳಲ್ಲ. ಇವತ್ತು ಪ್ರತಿಯೊಂದು ನಮಗೋಸ್ಕರನೇ ಮಾಡಿಟ್ಟು ಹೋಗಿರ್ತಾರೆ. ಆ್ಯಂಡ್ ನಾನು ಐ ರಿಯಲಿ ವಾಂಟ್ ಟು ಟೆಲ್ ಟು ಆಲ್ ದ ಪೇರೆಂಟ್ಸ್, ನಮ್ಮ ಅಜ್ಜಿ ತಾತನ್ನ ಅಜ್ಜಿ ತಾತ ಅಂತಾನೆ ಕರ್ಸೋಣ. ಯಾಕೆಂದ್ರೆ ಅದು ತುಂಬಾ ವರ್ಷ ನಾವು ಅವ್ರ ಬಾಂಧವ್ಯಗಳನ್ನ ಅಪ್ಪ ಅಂತ ಕರೆಸ್ಬಿಡ್ತೀವಿ, ಇಲ್ಲ ಅಮ್ಮ ಅಂತ ಕರೆಸ್ಬಿಡ್ತೀವಿ. ಅಜ್ಜಿ ತಾತ ಅನ್ನೋರ್ನ ಆ ಸೂಟಬಲ್ ಆ ಪಾತ್ರಧಾರಿಗಳಿಗೆ ಪಾತ್ರ ಕೊಡೋಣ. ಈಗ ನಾನು ನನ್ನ ಮಕ್ಳಿಗೆ ನನ್ನ ಜಗದೀಶ್ ಅವರ ಅಪ್ಪ ಅಮ್ಮ ಅಜ್ಜಿ ತಾತ, ನಮ್ಮಮ್ಮ ಅಮ್ಮಮ್ಮ. ಸೊ ಆ ಒಂದು ಬಾಂಧವ್ಯಗಳನ್ನ ಹಂಗಂಗೆ ಉಳಿಸೋಣ ಅಂತ ನಾನೊಂದು. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್.